ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಆಗಿದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮಮ್ಮನ ಮನೆ ದೇವ್ರದ್ದು ಜಾತ್ರೆ ಇತ್ತು, ಅದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಂದು ಹರಕೆನೂ ಇತ್ತು ಬಾಯಿ ಬೀಗ ನೋಡಿ. ಆನ್ ದ ವೇ ರೀಚ್ ಆದ್ವಿ ಬಸ್ರಾಳಿಗೆ. ಇದೇ ಬಸ್ರಾಳು. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೈಟ್ ಹೊತ್ತು. ನಾವೆಲ್ಲರೂ ಬಂದ್ವಿ. ನಮ್ಮ ಪಾಪು ಅಂತೂ ಬೇರೆ ಪಾಪು ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಅಂದರೆ ಏನ್ ಮಾಡಿದೆ ಪಾಪುಗೆ ಅಲ್ಲಿರೋರೆಲ್ಲ ನಗ್ತಿದ್ರು ಇವ್ನು ಆಟ ಆಡೋದು ನೋಡಿ. ಆಮೇಲೆ ನಾವು ಬಾಯಿ ಬೀಗಕ್ಕೆ ನಿಂತ್ಕೊಂಡ್ವಿ. ಅಲ್ಲಿ ಅಜ್ಜಿ ಹತ್ರ ನೀರು ಇಸ್ಕೊಂಡು ಕುಡಿತಾ ಇದ್ದಾನೆ ನೋಡಿ. ನಾವು ಆಲದ ಮರದ ಹತ್ರ ಬಂದ್ವಿ ಬಾಯಿ ಬೀಗ ಹಾಕಿಸ್ಕೊಂಡು. ಇಲ್ಲಿ ಕಲ್ಲಿಂದ ಬೆಂಕಿನ ಹಚ್ಚೋದು, ಯಾವುದೇ ಕಡ್ಡಿ ಮತ್ತು ಏನರಿಂದನೂ ಹಸುವಂಗಿಲ್ಲ. ಈ ಹುಡುಗಿ ಎತ್ಕೊಳ್ತಾ ಇದ್ದಾರೆ ನೋಡಿ. ಆ ಕಡೆಯಿಂದ ಕಳಶ ಹೊತ್ಕೊಂಡ್ಬಂದಿತ್ತು, ಈ ಕಡೆಯಿಂದ ನಡೆಸಬಾರ್ದು ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬೆಂಕಿ ಹಚ್ಕೊಬಂದು ಇಲ್ಲಿ ಫಸ್ಟು 3 ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಅದನ್ನು ಬೆಂಕಿನ ಹಾಕ್ತಾರೆ. ಅಲ್ಲಿಂದ ತಂದಿರೋ ಬೆಂಕಿನ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂದರೆ. ಈ ಸೌದೆನ ಯಾವುದೇ ಟ್ರ್ಯಾಕ್ಟರಿಂದ ಮತ್ತು ಯಾವುದೇ ಗಾಡಿಗಳಿಂದ ಏನರಲ್ಲೂ ಏರಿಸಿಲ್ಲ. ದನಗಳು ಎಳ್ಕೊಬರದ ಸೌದೆನ ಇಲ್ಲಿಗೆ ಹಾಕಿರೋದು. ಬರೀ ಹಸಿ ಸೌದೆನೇ ಆಗಿರುತ್ತೆ. ಯಾವುದೂ ಒಂದು ಒಣ ಕಡ್ಡಿನೂ ಸುಧಾ ಅಲ್ಲಿ ಇರಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂದರೆ ಅದು ಬೆಳಗಿನ ಜಾವ 4 ಗಂಟೆ ಗಂಟನೂ ಹಿಂಗೆ ಉರಿತಾ ಇತ್ತು ಫುಲ್ಲು ನೋಡಿ. ಅಲ್ಲೆಲ್ಲ ಪೊಲೀಸವರೆಲ್ಲ ಇದ್ರು, ಹಂಗಂದ್ರೆ ಜನಗಳೆಲ್ಲ ಹತ್ರ ಹೊಂಟೋಗ್ತಾರೆ ಅದ್ರ ಹತ್ರ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕಾವಲಿಗೆ ಇಟ್ಟಿದ್ರು. ಬೆಳಗ್ಗೆಯಿಂದ ಹಸ್ಕೊಂಡಿದ್ನಲ್ಲ ಬಾಯಿ ಬೀಗಕ್ಕೆ, ಅದಕ್ಕೋಸ್ಕರ ಅಲ್ಲೇ ಊಟದ ವ್ಯವಸ್ಥೆನೂ ಮಾಡಿಸಿದ್ರು. ಅದಕ್ಕೆ ಹೋಗ್ತಾ ಇದ್ವಿ ನೋಡಿ. ಎಷ್ಟು ಲೈಟಿಂಗ್ಸ್ನ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡೋಕ್ಕಿದ್ದಕ್ಕೇ. ತುಂಬ ಜನನೂ ಇದ್ದರು. ಎಷ್ಟು ಜನ ಅಂದರೆ ಏನು ಚೆನ್ನಾಗಿ ಊಟ ಮಾಡಿಸಿದ್ರು ಅಂದರೆ ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೋಡಿ, ಈಗ ಒಳಗಡೆ ಬರಬೇಕಾದ್ರೆ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ಏನೋ ತೊಗೊಳ್ಳೋಣ ಅಂತ ಹೋದ್ವಿ, ಬೆಳಗ್ಗೆ ತೊಗೊಂಡ್ರಾಯ್ತು ಅಂತ ಬಂದ್ವಿ ವಾಪಸ್ಸು ನೋಡಿ. ಅದು ದೇವಸ್ಥಾನದ ಎಂಟ್ರೆನ್ಸಿಂದಲೇ ಬರ್ಬೇಕು. ತಿರ್ಗಾ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ದೇವರಿಗೆ ಇನ್ನೂ ಅಲಂಕಾರ ಮಾಡ್ತಾಯಿದ್ರು, ಅದನ್ನು ಕ್ಲೋಸ್ ಮಾಡಿದರು. ಅದಕ್ಕೋಸ್ಕರ ಹೊರಗಡೆ ಇರೋದನ್ನೇ ನೀಟಾಗೆ ಮಾಡ್ಕೊಬಂದ್ವಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಪಾಪನ ನೋಡು ಇಲ್ಲಿ ವಿಡಿಯೋ ಫೋಟೋ ತೆಗಿತಾ ಇದ್ದೀನಿ ಅಂತ ನೋಡ್ತಾಯಿದ್ದು. ಇದು ಬೆಳಗಿನ ಜಾವ 4:15. ನಾನು ನನ್ನ ತಂಗಿ ಕೊಂಡ ಎಲ್ಲ ಸರಿ ಮಾಡ್ತಾಯಿದ್ರು. ಅದನ್ನೆಲ್ಲ ಕೆಳಗಡೆಗೆ ಹೋಗಿಸಿ ಅದು ಒಂದು ಸಮ ಮಾಡ್ತಾಯಿದ್ರು. ಇದು ದೇವ್ರ ಗುಡ್ಡ ಹತ್ತಿರೆಲ್ಲ ಬರ್ತಾಯಿದ್ದಾರೆ. ಮನೆ ನಾನು ಬಾಯಿ ಬೀಗ ಹಾಕಿಸ್ಕೊಂಡಲ್ಲ ಆ ಜಾಗದಿಂದ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಅಲ್ಲಿ ನೋಡಿ ದೇವರು ಹೊತ್ಕೊಂಡು ಇದ್ದಾರೆ. ಈಗ ಒಬ್ಬೊಬ್ಬರು ಗುಡ್ಡಪ್ತಿರೂ ಓಡ್ತವ್ರೆ ನೋಡಿ ಕೊಂಡಾಯಕ್ಕೆ. ಲಾಸ್ಟಲ್ಲಿ ದೇವ್ರು ಹೊತ್ಕೊಂಡಿರೋರು ಬಂದರು ಆಯೋದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಒಂದು ಸ್ವಲ್ಪ ಕಡಲೆಪುರಿ ತಗೊಂಡು ಹೋಗೋಣ ಅಂತ ಬಂದ್ವಿ.